ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಈಗ ಸುಮ್ಮನೆ 2 ಮ್ಯಾಪ್ಗಳನ್ನು ಅಬ್ಸರ್ವ್ ಮಾಡಿ ಸ್ನೇಹಿತರೆ. ಇದು 35 ಕೋಟಿ ಜನ ಇರೋ ಸೂಪರ್ ಪವರ್ ಅಮೆರಿಕ, ಜಗತ್ತನ್ನೇ ಕುಣಿಸೋ ಶಕ್ತಿ ಇರೋ ರಾಷ್ಟ್ರ. ಇದು ಕೇವಲ 90 ಲಕ್ಷ ಜನಸಂಖ್ಯೆ. ನಮ್ಮ ರಾಜ್ಯದ 2 ಜಿಲ್ಲೆಗಿಂತ ಚಿಕ್ಕದಾಗಿರೋ ಇಸ್ರೇಲ್. ಈಗ ಜಗತ್ತಿನ ರೂಲ್ಸ್ ಪ್ರಕಾರ ಯಾರು ಯಾರನ್ನ ಆಟ ಆಡಿಸ್ಬೋದು ನೋಡೋ ತಕ್ಷಣ ನೀವು ಹೇಳ್ಬೋದು, ಅರೆ ಅಮೆರಿಕನೇ ಅಲ್ವಾ ಸೂಪರ್ ಪವರ್, ಅವರು ಇಸ್ರೇಲನ್ನ ಕುಣಿಸ್ತಾರೆ ಅಂತ ನಿಮಗೆ ಅನಿಸ್ಬೋದು. ಅಮೆರಿಕ ಸಾಕಿರೋ ಪುಟ್ಟ ಗಿಣಿ ಇದು ಇಸ್ರೇಲ್ ಅಂತ ನಿಮಗೆ ಅನಿಸ್ಬೋದು. ಆದರೆ ಅಸಲಿ ವಿಚಾರ ಬೇರೆ ಇದೆ. ಈ ಅಮೆರಿಕವನ್ನ, ಈ ದೊಡ್ಡಣ್ಣನನ್ನ ಕುಣಿಸ್ತಾ ಇರೋದು ಚೂಟು ಮೆಣಸಿನಕಾಯಿ ಗಾತ್ರದ ಇಸ್ರೇಲ್. ನಾವು ಹೇಳ್ತಿಲ್ಲ ಇದನ್ನ. ಈ ಸುದ್ದಿ ನೋಡಿ, ಖುದ್ದು ಅಮೆರಿಕದ ಭಯೋತ್ಪಾದನಾ ನಿಗ್ರಹ ಕೇಂದ್ರದ ಮುಖ್ಯಸ್ಥರಾಗಿದ್ದ, ಮೊನ್ನೆ ಮುಖ್ಯಸ್ಥರಾಗಿದ್ದವರು ಯುದ್ಧ ಶುರು ಆದಮೇಲೆ ನನಗೆ ತಡ್ಕೊಳಕ್ಕಾಗ್ತಾ ಇಲ್ಲ ಇಸ್ರೇಲ್ನ ಪ್ರಭಾವ ನಮ್ಮ ಸರ್ಕಾರದಲ್ಲಿ, ಅವರ ಪ್ರೆಷರ್ ನನಗೆ ಆಗಲ್ಲ ಅಂಥೇಳಿ ರಾಜೀನಾಮೆ ಕೊಟ್ಟು ಹೊರಗೆ ಹೋಗಿದ್ದಾರೆ. ಯುದ್ಧ ನಡೆಯೋ ಟೈಮ್ನಲ್ಲಿ ಇಳಿದು ಹೋಗಿದ್ದಾರೆ ಹುದ್ದೆಯಿಂದ ಇವರು. ಆವಾಗ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟು ಹೋದ್ರು ಅವರು. ಇರಾನ್ನಿಂದ ನಮಗೆ ಯಾವುದೇ ಆಪತ್ತೇ ಇರಲಿಲ್ಲ, ಯುದ್ಧನೂ ಬೇಕಾಗಿರಲಿಲ್ಲ, ಇಸ್ರೇಲ್ ಇದೆಯಲ್ಲ ಬಿಡಲೇ ಇಲ್ಲ. ಅವರು ಇಡೀ ಸರ್ಕಾರದಲ್ಲಿ ಪ್ರೆಷರ್ ಹಾಕಿ ಕರ್ಕೊಂಡು ಬಂದರು ಯುದ್ಧಕ್ಕೆ ನಮ್ಮನ್ನು. ಇದೆಲ್ಲ ಇಸ್ರೇಲ್ ಲಾಬಿಯ ಪ್ರಯತ್ನ ಅಂತ ಅವರು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟರು. ಕೆಂಟ್ರ ಈ ಮಾತು ಕೇಳಿ ಕೆಲವರಿಗೆ ಗಾಬರಿ ಆಯಿತು. ಆದರೆ ಇನ್ನೂ ಕೆಲವರು ಇಸ್ರೇಲ್ನ ಬಗ್ಗೆ ಗೊತ್ತಿರೋರು ಇದು ಅಮೆರಿಕದ ಮೇಲೆ ಇಸ್ರೇಲ್ ಇಟ್ಕೊಂಡಿರೋ ಕಂಟ್ರೋಲ್, ಅವರ ಪ್ರಭಾವ, ಅವರ ಇನ್ಫ್ಲೂಯೆನ್ಸ್ನ ಪವರ್ ಇದು, ತಾಕತ್ತಿದು ಅಂತ ನೆನಪು ಮಾಡಿಕೊಂಡ್ರು. ಹಾಗಿದ್ರೆ ಇಸ್ರೇಲ್ ಅಮೆರಿಕ ಮೇಲೆ ಅಂತ ಹಿಡಿತ ಇಟ್ಕೊಂಡಿದ್ಯಾ? ಎಪ್ಸ್ಟೀನ್ ಫೈಲ್ಸ್ ಕೂಡ ಇಸ್ರೇಲ್ನ ಮೊಸಾದ್ನ ಒಂದು ದೊಡ್ಡ ಆಟನ ಅಮೆರಿಕ ಮತ್ತು ಅಮೆರಿಕದ ಮೂಲಕ ಜಗತ್ತಿನ ಪ್ರಭಾವಿಗಳನ್ನು ಕೆಡ್ಡದಲ್ಲಿ ಕೆಡವಕ್ಕೆ. ಬನ್ನಿ, ದೊಡ್ಡಣ್ಣನ ಅಡ್ಡೆಯಲ್ಲೇ ಕೂತು ಇಸ್ರೇಲ್ ಆಡಿರೋ ರಹಸ್ಯ ಆಟವಾದರೂ ಏನು? ಸ್ವಯಂ ಘೋಷಿತ ಶಾಂತಿದೂತ, ನೊಬೆಲ್ ಪ್ರಶಸ್ತಿಯ ಆಕಾಂಕ್ಷಿ ಟ್ರಂಪನ್ನು ಕೂಡ ರಕ್ಕಸ ಯುದ್ಧಕ್ಕೆ ಎಳ್ಕೊಂಡು ಹೋಗಿ ನಿಲ್ಲಿಸ್ತಾರೆ ಅಂತ ಹೇಳಿದ್ರೆ ಇಸ್ರೇಲ್ ಆಡೋ ಆಟ ಹೇಗಿರುತ್ತೆ? ಬನ್ನಿ, ಈ ಸೀಕ್ರೆಟನ್ನು ಡಿಕೋಡ್ ಮಾಡ್ತಾ ಹೋಗೋಣ. ನಿಮ್ಮನ್ನ ರೋಚಕಗೊಳಿಸೋ ಮತ್ತೊಂದು ವಿಡಿಯೋ ಇದು, ಕಡೆ ತನಕ ಮಿಸ್ ಮಾಡದೆ ನೋಡಿ. ವಾಷಿಂಗ್ಟನ್ನಲ್ಲಿ ಇಸ್ರೇಲ್ ದರ್ಬಾರ್ ದೊಡ್ಡಣ್ಣನನ್ನೇ ಕಂಟ್ರೋಲ್ ಮಾಡುವ ಚಕ್ರ ವ್ಯೂಹ. ತುಂಬಾ ಜನಕ್ಕೆ ಇಸ್ರೇಲ್ ಮಿಡಲ್ ಈಸ್ಟ್ ನಲ್ಲಿ ಆಟ ಆಡೋ ಪುಟಾಣಿ ಸೂಪರ್ ಪವರ್ ಅಂತ ಅನಿಸ್ಬೋದು. ಆದರೆ ಇವರು ಮಿಡಲ್ ಈಸ್ಟ್ಗಿಂತ ಹೆಚ್ಚಿನ ಆಟವನ್ನ ಅಮೆರಿಕದ ಒಳಗಡೆ ಆಡ್ತಾರೆ, ಪವರ್ ಕಾರಿಡಾರ್ಸ್ನಲ್ಲಿ. ಅಮೆರಿಕದ ನಿರ್ಧಾರಗಳನ್ನು ಚೇಂಜ್ ಮಾಡೋಕೆ ಪ್ರೆಸಿಡೆಂಟ್ ಮತ್ತು ಅಮೆರಿಕದ ಕಾಂಗ್ರೆಸ್ ಮೇಲೆ ಪ್ರಭಾವ ಬೀರುವಷ್ಟು ತಾಕತ್ತನ್ನ ಇವರು ಇಟ್ಕೊಂಡಿದ್ದಾರೆ. ಇದನ್ನ ಲಾಬಿ ಅಂತ ಕರಿಬೋದು ನೀವಿಲ್ಲಿ. ಅಮೆರಿಕದಲ್ಲಿ ಲಾಬಿ ಮಾಡೋದು ಲೀಗಲ್ ಅಲ್ವಾ? ಅಲ್ಲಿ ದುಡ್ಡು ಕೊಟ್ರೆ ತಮ್ಮ ಪರ ನೀತಿ ಬರೋ ರೀತಿ ಮಾಡ್ಕೋಬೋದಲ್ವಾ? ಇದರಲ್ಲೇನು ವಿಶೇಷ ಅಂತ ನೀವು ಅನ್ಕೋಬಹುದು. ಸ್ನೇಹಿತರೆ, ಇಸ್ರೇಲ್ನ ಲಾಬಿ ಬೇರೆಯವ್ರ ತರ ಲಾಬಿ ಅಲ್ಲ. ಅದು ಸಿಸ್ಟಮ್ನ ಬೇರಿಗೂ ಇಳಿದಿರೋ ಬೃಹತ್ ಚಕ್ರ ವ್ಯೂಹ, ಅಮೆರಿಕವನ್ನ ಅಲ್ಲಾಡಿಸೋ ಮಾಯಾಜಾಲ. ನಿಮಗೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀವಿ ನೋಡಿ. ಅಮೆರಿಕದಲ್ಲಿ ಜಮಾಲ್ ಬೌಮನ್ ಅಂತ ಒಬ್ರು ಪ್ರೋಗ್ರೆಸಿವ್ MP ಇದ್ರು. ಅವರು ಪ್ಯಾಲೆಸ್ತೈನ್ ಪರ ಆಗಾಗ ಸ್ವಲ್ಪ ವಾಯ್ಸ್ ರೈಸ್ ಮಾಡ್ತಿದ್ರು. 2023ರಲ್ಲಿ ಗಾಜಾ ಮೇಲೆ ಇಸ್ರೇಲ್ ದಾಳಿ ಶುರು ಮಾಡಿದಾಗ ಅಮಾಯಕರ ಪ್ರಾಣ ಹೋಗ್ತಿದೆ ಅಂತ ಹೇಳಿ ಡಿಮಾಂಡ್ ಮಾಡಿದ್ರು. 2023ರಲ್ಲಿ ಇಸ್ರೇಲ್ ಅಧ್ಯಕ್ಷರು ಅಮೆರಿಕನ್ ಸಂಸತ್ಗೆ ಬಂದಾಗ ಅವರ ಭಾಷಣವನ್ನ ಬಾಯ್ಕಾಟ್ ಮಾಡಿಬಿಟ್ರು. ಅಷ್ಟೇ, ಅಲ್ಲಿ ಇಸ್ರೇಲ್ ಡಿಸೈಡ್ ಮಾಡ್ತು ಇವರನ್ನ ಟಾರ್ಗೆಟ್ ಮಾಡಬೇಕು ಅಂತ. ಆತನ ಅಪೋಸಿಟ್ ಕ್ಯಾಂಡಿಡೇಟ್ಗೆ ಕೋಟಿ ಸುರಿದು ಜಮಾಲ್ ಬೌಮನ್ ಅವ್ರನ್ನ ಎಲೆಕ್ಷನ್ನಲ್ಲಿ ಸೋಲಿಸಿ ಮಾಜಿ ಮಾಡಿ ಮನೆಗೆ ಕಳಿಸಿಬಿಟ್ರು. ಇದೊಂದು ಎಕ್ಸಾಂಪಲ್ ಅಷ್ಟೇ. ಇಸ್ರೇಲ್ ವಿರುದ್ಧ ಸ್ವಲ್ಪ ಧ್ವನಿ ಎತ್ತೋಕೆ ಹೋದರೂ ಕೂಡ ಅವ್ರನ್ನ ಎಲ್ಲೇ ಇದ್ರೂ ಕೂಡ ನ್ಯೂಟ್ರಲೈಸ್ ಮಾಡಿಬಿಡುತ್ತೆ ಇಸ್ರೇಲ್. ಮಿಡಲ್ ಈಸ್ಟ್ನಲ್ಲಿ ವಿರೋಧಿಗಳನ್ನು ವರ್ಷಗಳ ಕಾಲ ಕಾದು ಹೊಡೆಯೋ ಹಾಗೆ ಅವರು ದಾಳಿ ಮಾಡೋಕ್ಕಿಂತ ಮುಂಚೆ ಇವರು ಹೊಡೆಯೋಕ್ಕೆ ರೆಡಿ ಆಗ್ತಿದ್ದಾರೆ, ಅದಕ್ಕೆ ಹೊಡೆದ್ವಿ ಅಂತ ಹೇಳಿ ಹೊಡೆಯುವ ಇಸ್ರೇಲ್ ಅಮೆರಿಕದಲ್ಲಿ ಯುದ್ಧ ಮಾಡೋದಕ್ಕಿಂತ ಹೆಚ್ಚಾಗಿ ಸೈಕಲಾಜಿಕಲ್ ವಾರ್ಫೇರ್ ಮತ್ತು ಕವರ್ಟ್ ಆಪರೇಷನ್ಸ್ ಮತ್ತು ಬೇರೆ ಮಟ್ಟದಲ್ಲೂ ಕೂಡ ಅಮೆರಿಕದ ಇನ್ಸ್ಟಿಟ್ಯೂಷನ್ಗಳಲ್ಲಿ ತಾನು ನುಗ್ಗುಬಿಟ್ಟು ಆಟ ಆಡುತ್ತೆ. ಈ ಗೇಮ್ನಲ್ಲಿ ಅತಿ ಮುಖ್ಯವಾಗಿ ಕೇಳಿಬರೋದು ಸ್ನೇಹಿತರೆ AIPAC ಅಥವಾ AIPAC. ಐಪ್ಯಾಕ್ ಅಮೆರಿಕನ್ ಇಸ್ರೇಲ್ ಪಬ್ಲಿಕ್ ಅಫೇರ್ಸ್ ಕಮಿಟಿ. ಇದು ವಾಷಿಂಗ್ಟನ್ನಲ್ಲಿರೋ ಮೋಸ್ಟ್ ಪವರ್ಫುಲ್ ಲಾಬಿ ಗ್ರೂಪ್. ಇದು ಎಷ್ಟು ಪವರ್ಫುಲ್ ಅಂದರೆ ಅಮೆರಿಕದ ಪಾರ್ಲಿಮೆಂಟ್ನಲ್ಲಿ ಯಾವುದೇ ಬಿಲ್ ಪಾಸ್ ಆದರೂ ಅದರ ಮೇಲೆ ಈ ಐಪ್ಯಾಕ್ನ ಪವರ್ ಇದ್ದೇ ಇರುತ್ತೆ. ಇದಕ್ಕೆ ಅವರು ಯೂಸ್ ಮಾಡೋ ವೆಪನ್ ಕೀ ಕಾಂಟ್ಯಾಕ್ಟ್ ಸಿಸ್ಟಮ್. ಅಮೆರಿಕದಲ್ಲಿ ನಮ್ಮಲ್ಲಿರೋ ಹಾಗೆ ಸಂಸದರು, ಜನಪ್ರತಿನಿಧಿಗಳು ಇರ್ತಾರೆ. ಅವರೇ ಅಲ್ಲಿನ ಸರ್ಕಾರದ ನೀತಿ ನಿಯಮಗಳನ್ನು ನಿರ್ಧಾರ ಮಾಡ್ತಾರೆ. ಆ ಎಲ್ಲ MPಯ ಹಿಂದೆನೂ ಇಸ್ರೇಲ್ ಕಣ್ಣಿಟ್ಟಿರುತ್ತೆ. ತನ್ನ ಪರ ಇರೋ ಒಬ್ರು ಪ್ರಭಾವಿ ಉದ್ಯಮಿ ಅಥವಾ ಕೋಟ್ಯಧಿಪತಿ ಡಾನರ್ನ ಈ ಐಪ್ಯಾಕ್ ಮ್ಯಾಪ್ ಮಾಡಿ ಇಟ್ಕೊಂಡಿರುತ್ತೆ. ಯಾವಾಗ ಪಾರ್ಲಿಮೆಂಟ್ನಲ್ಲಿ ಇಸ್ರೇಲ್ ಪರವಾಗಿ ವೋಟಿಂಗ್ ನಡಿಬೇಕಾಗಿರುತ್ತೋ ಆಗಲೇ ಈ ಬಿಸ್ನೆಸ್ ಮನ್ಗಳ ಮೂಲಕ ಆಯಾ MPಗಳಿಗೆ ಡೈರೆಕ್ಟ್ ಆಗಿ ಫೋನ್ ಕಾಲ್ಸ್ ಅನ್ನು ಮಾಡಿಸುತ್ತೆ. ನಾವು ನಿಮಗೆ ಎಲೆಕ್ಷನಲ್ಲಿ ಫಂಡ್ ಮಾಡಿದೀವಲ್ವಾ, ಈ ಬಿಲ್ಗೆ ನೀವು ಇಸ್ರೇಲ್ ಪರವಾಗಿ ವೋಟ್ ಹಾಕಲೇಬೇಕು ಅಂತ ಪ್ರೆಷರೈಸ್ ಮಾಡಿಸುತ್ತೆ. ಈಗ ಪ್ರಶ್ನೆ, ಇಸ್ರೇಲ್ ಆದರೂ ಒಂದೇ ಪಾರ್ಟಿ ಪರವಾಗಿ ಲಾಬಿ ಕೆಲಸ ಮಾಡುತ್ತಾ? ಇಲ್ಲ,
ಐಪ್ಯಾಕ್ ಅನ್ನೋದು ಪಕ್ಕಾ ಬೈ ಪಾರ್ಟಿಸನ್ ಸಂಸ್ಥೆ. ಪಕ್ಷ ಡೆಮೊಕ್ರಾಟ್ಸ್ ಅಥವಾ ರಿಪಬ್ಲಿಕನ್ಸ್ ಯಾರೇ ಇರಲಿ, ಇಬ್ಬರಿಗೂ ಕೋಟಿ ಕೋಟಿ ಫಂಡ್ ಮಾಡಿ ಎರಡೂ ಕಡೆ ಬೇರನ್ನ ಆಳಕ್ಕೆ ಇಳಿಸ್ಕೊಂಡಿದ್ದಾರೆ. ಸೊ ಅಧಿಕಾರಕ್ಕೆ ಯಾರೇ ಬಂದ್ರು ಇಸ್ರೇಲ್ ಪರವಾಗಿ ಆಗಬೇಕಾಗಿರೋ ಕೆಲಸಗಳನ್ನ ಮಾಡಿಸ್ಕೊಳ್ತಾರೆ. ನಿಮಗೆ ಆಶ್ಚರ್ಯ ಆಗ್ಬೋದು, 2024 ಅಮೆರಿಕನ್ ಎಲೆಕ್ಷನ್ ನಲ್ಲಿ ಐಪ್ಯಾಕ್ ಸಪೋರ್ಟ್ ಇರುವ ಯುನೈಟೆಡ್ ಡೆಮೋಕ್ರಸಿ ಪ್ರಾಜೆಕ್ಟ್ ಅನ್ನೋ ಒಂದೇ ಒಂದು ಗ್ರೂಪ್ $40 to $50 million ಅಂದ್ರೆ ಸುಮಾರು 450 ಕೋಟಿ ರೂಪಾಯಿನಷ್ಟು ಸುರಿದಿದ್ದಾರೆ. ಇನ್ನು ಇಡೀ ಪ್ರೋ ಇಸ್ರೇಲ್ ಎಕೋಸಿಸ್ಟಮ್ ಅನ್ನ ಲೆಕ್ಕ ಹಾಕಿದ್ರೆ ಆ ಮೊತ್ತ $100 million ಅಂದ್ರೆ ನಿಯರ್ಲಿ 900 to 1000 crore rupees ದಾಟ್ಬಿಡುತ್ತೆ. ಜಸ್ಟ್ ಒಂದೇ ಚುನಾವಣೆಯಲ್ಲಿ ಲಾಬಿಗೋಸ್ಕರ ಒಂದು ರಾಷ್ಟ್ರದ ಪರ ಇರೋ ವ್ಯಕ್ತಿಗಳು ಇಷ್ಟೊಂದು ಹಣವನ್ನು ಸುರಿದು ಲಾಬಿ ಮಾಡ್ತಾರೆ ಅಂತ ಹೇಳಿದ್ರೆ ಸಣ್ಣ ವಿಚಾರ ಅಲ್ಲ. 2024 ಎಲೆಕ್ಷನ್ನಲ್ಲಿ ಐಪ್ಯಾಕ್ ಅಥವಾ ಐಪ್ಯಾಕ್ ಡೆಮೊಕ್ರೆಟಿಕ್ ರಿಪಬ್ಲಿಕನ್ ಆ್ಯಂಡ್ ಇಂಡಿಪೆಂಡೆಂಟ್ ಸೇರಿ 363 ಜನರಿಗೆ ಫಂಡಿಂಗ್ ಮಾಡಿ ಕೆಲಸ ಮಾಡಿದ್ರು. ಅದರಲ್ಲಿ 318 ಜನ ಗೆದ್ದಿದ್ದಾರೆ ಇವರು ಸಪೋರ್ಟ್ ಮಾಡಿದವರು. ಅಷ್ಟೇ ಅಲ್ಲ, ಇಸ್ರೇಲ್ ಬಳಿ ಇನ್ನೂ ಒಂದು ಅಸ್ತ್ರ ಇದೆ. ಒಪ್ಪಿದ್ರೆ ಟ್ರಿಪ್, ವಿರೋಧಿಸಿದ್ರೆ ಟ್ರ್ಯಾಪ್. ಇದು ಇಸ್ರೇಲಿಗಳ ಮಾಸ್ಟರ್ ಸ್ಟ್ರೋಕ್. ಇದಕ್ಕೆ ಕ್ಯಾರೆಟ್ ಅಂಡ್ ಸ್ಟಿಕ್ ಪಾಲಿಸಿ ಅಂತ ಹೇಳ್ತಾರೆ. ಅಂದ್ರೆ ಒಪ್ಪದವರಿಗೆ ಸ್ವೀಟು, ವಿರೋಧಿಸಿದವರಿಗೆ ಏಟು. ಫಸ್ಟ್ ಈ ಕ್ಯಾರೆಟ್ ಅಥವಾ ಸ್ವೀಟ್ ಟ್ರಿಕ್ ಹೇಗೆ ವರ್ಕ್ ಆಗುತ್ತೆ ನೋಡೋಣ. ಅಮೆರಿಕದಲ್ಲಿ ಎಂಪಿಗಳಿಗೆ ಇಸ್ರೇಲ್ನಿಂದ ಒಂದು ಇನ್ವಿಟೇಷನ್ ಬರುತ್ತೆ. AIEF ಅನ್ನೋ ಸಂಸ್ಥೆ ಮೂಲಕ ಈ ಹೊಸ ಎಂಪಿಗಳಿಗೆ ಹಾಗೂ ಟಾಪ್ ಜರ್ನಲಿಸ್ಟ್ಗಳಿಗೆ ಇಸ್ರೇಲ್ಗೆ ಫ್ರೀ VIP ಟ್ರಿಪ್ ಆಫರ್ ಮಾಡ್ತಾರೆ. ಪ್ರತಿ ವರ್ಷ ಬರೀ ಈ ಫ್ರೀ ಟ್ರಿಪ್ಗಳಿಗಾಗಿನೇ $1 million ಸುರಿಯಲಾಗುತ್ತೆ. ಅವ್ರನ್ನ 5 ಸ್ಟಾರ್ ರೇಂಜ್ನಲ್ಲಿ ಇಸ್ರೇಲ್ಗೆ ಕರ್ಕೊಂಡು ಹೋಗಿ ಅದೇನ ಟಾಪ್ ಇಂಟೆಲಿಜೆನ್ಸ್ ಹಾಗೂ ಮಿಲಿಟರಿ ಆಫೀಸರ್ ಜೊತೆಗೆ ಮೀಟಿಂಗ್ ಮಾಡಿಸ್ತಾರೆ. ಇಸ್ರೇಲ್ ಸುತ್ತಮುತ್ತ ಎಷ್ಟು ಡೇಂಜರ್ ಇದೆ, ನಮಗೆ ನಿಮ್ಮ ಸಪೋರ್ಟ್ ಎಷ್ಟು ಇಂಪಾರ್ಟೆಂಟ್ ಅಂತ ಕಣ್ಣಿಗೆ ಕಟ್ಟೋ ಹಾಗೆ, ಇಸ್ರೇಲ್ಗೆ ಹೇಗೆ ಬೇಕೋ ಹಾಗೆ ಪ್ರೊಪಗಂಡ ಮಾಡ್ತಾರೆ, ಅವ್ರ ತಲೆ ತುಂಬ್ತಾರೆ. ಅವರ ಮೈಂಡ್ ವಾಶ್ ಮಾಡಿ ಅಮೆರಿಕದ ಫಾರಿನ್ ಪಾಲಿಸಿ ಇಸ್ರೇಲ್ ಪರವಾಗಿರೋ ಥರ ಫೌಂಡೇಶನ್ ಹಾಕ್ತಾರೆ. ಇದು ಒಪ್ಪಿದವರ ಕತೆ. ಒಂದು ವೇಳೆ ಯಾರಾದರೂ ನಾನು ಈ ಟ್ರಿಪ್ಪಿಗೆ ಬರಲ್ಲ, ನಾನು ಪ್ಯಾಲೆಸ್ತೈನ್ ಪರ ಅಂತ ಹೇಳಿದ್ರೆ ಅಲ್ಲಿ ಟ್ರ್ಯಾಪ್ ಅಥವಾ ಸ್ಟಿಕ್ ಪಾಲಿಸಿ, ಬೆತ್ತದ ಪಾಲಿಸಿ ಶುರುವಾಗುತ್ತೆ. ಅವ್ರನ್ನ ಆ್ಯಂಟಿಸೆಮ್ಯಾಟಿಕ್ ಅಂದರೆ ಯಹೂದಿ ವಿರೋಧಿ, ಇನ್ನೂ ಸ್ವಲ್ಪ ಮುಂದೆ ಹೋಗಿ ಅಮೆರಿಕನ್ ವಿರೋಧಿ ಅಂತಲೇ ಬ್ರ್ಯಾಂಡ್ ಮಾಡ್ತಾರೆ. ಅವರ ವಿರುದ್ಧ ನೆಕ್ಸ್ಟ್ ಲೆವೆಲ್ನ ನೆಗೆಟಿವ್ ಬ್ರ್ಯಾಂಡಿಂಗ್ ಶುರು ಮಾಡ್ತಾರೆ. ನೆಕ್ಸ್ಟ್ ಎಲೆಕ್ಷನ್ನಲ್ಲಿ ಆ ಲೀಡರ್ ವಿರುದ್ಧ TV, ಪೇಪರ್, ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇದ್ದಕ್ಕಿದ್ದ ಹಾಗೆ ಸಂಚಲನ ಶುರುವಾಗುತ್ತೆ ಅವರ ವಿರುದ್ಧ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಮೆರಿಕನ್ MP ಇಲ್ಹಾನ್ ಒಮರ್. ಇವರು ಇಸ್ರೇಲ್ ಲಾಬಿ ವಿರುದ್ಧ ಮಾತಾಡಿದ್ದೇ ತಡ ಅವ್ರ ಮೇಲೆ ಮುಗಿಬಿದ್ದ ಈ ಲಾಬಿ 2023 ರಿಪಬ್ಲಿಕನ್ ಪಾರ್ಟಿ ಮುಖಾಂತರ ವೋಟಿಂಗ್ ಮಾಡಿಸಿ ಅವ್ರನ್ನ ಪಾರ್ಲಿಮೆಂಟ್ನ ಟಾಪ್ ಫಾರಿನ್ ಅಫೇರ್ಸ್ ಕಮಿಟಿಯಿಂದಲೇ ಕಿತ್ತು ಹಾಕೋ ಹಾಗೆ ಮಾಡ್ತು. ಭವಿಷ್ಯದ ನಾಯಕರ ಬೇಟೆ ಕಾಲೇಜು ಕ್ಯಾಂಪಸ್ನಲ್ಲೇ ಶುರುವಾಗುತ್ತೆ ಗೇಮ್. ಎಲ್ಲ ವೈಟ್ ಹೌಸ್ ಲೆವೆಲಲ್ಲೇ ಆಗುತ್ತೆ ಅನ್ಕೋಬೇಡಿ. ಈ ಪುಟಾಣಿ ರಾಷ್ಟ್ರ ಇಸ್ರೇಲ್ನ ಆಟ ಹೇಗಿದೆ ಗೊತ್ತಾ ನಿಮಗೆ? ಅಮೆರಿಕನ್ ಕಂಟ್ರೋಲ್ ಮಾಡಿದ್ರೆ ವರ್ಲ್ಡ್ನೇ ಕಂಟ್ರೋಲ್ ಮಾಡುವಂತ ಗೊತ್ತಿವ್ರಿಗೆ. ಹಾಗಾಗಿ ಅಲ್ಲಿ ವಿಶೇಷ ಫೋಕಸ್ ಇವ್ರದ್ದು. ಅಮೆರಿಕನ್ ಕಾಲೇಜುಗಳಿಂದಲೇ ಶುರುವಾಗುತ್ತೆ ಇವ್ರದ್ದು ಟ್ಯಾಲೆಂಟ್ ಪಿಕ್ಕಿಂಗ್. ನಾಳೆ ಯಾರು ಅಮೆರಿಕದ ಲೀಡರ್ಶಿಪ್ಗೆ ಬರ್ತಾರೆ ಅನ್ನೋದನ್ನ ಕಾಲೇಜು ಕ್ಯಾಂಪಸ್ನಲ್ಲೇ ಹುಡುಕಿ ಸೋಸ್ತಾ ಇರ್ತಾರೆ ಇವರು. ಒಂದು ಲೆಕ್ಕಾಚಾರದ ಪ್ರಕಾರ 20 ವರ್ಷಗಳ ನಂತರ ಅಮೆರಿಕದ ರಾಜಕೀಯ ಹೇಗಿರಬಹುದು ಅನ್ನೋದನ್ನು ಇಸ್ರೇಲ್ ಲಾಬಿಗಳು ಮುಂಚೆನೇ ಪತ್ತೆ ಹಚ್ಚಿ ಅದಕ್ಕೆ ತಕ್ಕಂತೆ ತಯಾರಿ ಶುರು ಮಾಡ್ಕೊತಾರೆ. ಅಮೆರಿಕನ್ ಮತದಾರರು ತಮ್ಮ ಮುಂದಿನ ಲೀಡರ್ಗಳನ್ನು ಊಹೆ ಮಾಡೋ ಮೊದಲೇ ಇಸ್ರೇಲ್ ಪರ ಅಂದರೆ ಪ್ರೋ ಇಸ್ರೇಲಿ ಲಾಬಿಗಳು ತುಂಬ ಜನರನ್ನ ಐಡೆಂಟಿಫೈ ಮಾಡಿ ಆಗಿರುತ್ತೆ. ಟಾಪ್ ಯೂನಿವರ್ಸಿಟಿಗಳಾದ ಹಾರ್ವರ್ಡ್, ಕೊಲಂಬಿಯಾದಂತಹ ಕ್ಯಾಂಪಸ್ಗಳಲ್ಲಿ ಇಸ್ರೇಲ್ ಹಣವನ್ನು ಸುರಿಯುತ್ತೆ. ಕಾಲೇಜಿನ ವಿದ್ಯಾರ್ಥಿ ಸಂಘದ ಚುನಾವಣೆಗಳಿಗೆ ಇಸ್ರೇಲ್ ಲಾಬಿ ಭಾರಿ ಫಂಡಿಂಗ್ ಮಾಡುತ್ತೆ. ಯಾವ ವಿದ್ಯಾರ್ಥಿ ಇಸ್ರೇಲ್ ಪರವಾಗಿರ್ತಾನೋ ಆತನನ್ನು ಗುರುತಿಸಿ ಫೆಲೋಶಿಪ್ ಎಲ್ಲ ಕೊಡ್ತಾರೆ. ಆತನಿಗೆ ಸ್ಟೂಡೆಂಟ್ ಯೂನಿಯನ್ ಲೀಡರ್ ಆಗೋಕೆ ಬ್ಯಾಕಪ್ ಕೊಡ್ತಾರೆ. ಈ ಹುಡುಗರನ್ನ ಕೂಡ, ಯಂಗ್ಸ್ಟರ್ಸ್ನ ಕೂಡ ಸ್ಪೆಷಲ್ ಟ್ರಿಪ್ಗೆ ಇಸ್ರೇಲ್ಗೆ ಕರ್ಕೊಂಡು ಹೋಗ್ತಾರೆ. ಹಾಗಂತ ಅಕ್ರಮವಾಗಿ ಯಾವುದೂ ಮಾಡಲ್ಲ. ಅದಕ್ಕೆ ಅಂತಲೇ ಬಿಲಿಯನೇರ್ ಶೆಲ್ಡನ್ ಅಡಲ್ಸನ್ ಅನ್ನೋರು ಮಕಾಬಿ ಟಾಸ್ಕ್ ಫೋರ್ಸ್ ಅಂತ ಲೀಗಲ್ ಆಗಿನೇ ಸಂಸ್ಥೆ ಕಟ್ಟಿದ್ದಾರೆ. ಇದುವರೆಗೂ 5,000ಕ್ಕೂ ಅಧಿಕ ಸ್ಟೂಡೆಂಟ್ ಲೀಡರ್ಗಳಿಗೆ ಲಕ್ಷ ಸುರಿದು ಇಸ್ರೇಲ್ VIP ಟ್ರಿಪ್ ಅನ್ನ ಮಾಡಿಸಿದೆ. ಎಲ್ಲ ಓಪನ್ ಆಗಿ, ಕದ್ದು ಮುಚ್ಚಿ ಅಲ್ಲ, ಸೀಕ್ರೆಟ್ ಆಪರೇಷನ್ ಅಲ್ಲ ಇವೆಲ್ಲ. ಕ್ಯಾಂಪಸ್ನಲ್ಲಿ ಇಸ್ರೇಲ್ ಪರವಾದ ಇವೆಂಟ್ಗಳನ್ನೆಲ್ಲ ನಡೆಸ್ತಾರೆ. ಪ್ಯಾಲೆಸ್ತೈನ್ ಪರ ಹೋರಾಡುವವರನ್ನ ಸೈಡ್ಲೈನ್ ಮಾಡಿಸ್ತಾರೆ. ಒಂದು ವೇಳೆ ಕ್ಯಾಂಪಸ್ನಲ್ಲಿ ಪ್ಯಾಲೆಸ್ತೈನ್ ಪರ ಪ್ರೊಟೆಸ್ಟ್ ಆದರೆ ಯೂನಿವರ್ಸಿಟಿಗಳಿಗೆ ಕೊಡೋ ಕೋಟ್ಯಾಂತರ ರೂಪಾಯಿ ಫಂಡನ್ನು ಕಟ್ ಮಾಡೋ ಸೈಕಲಾಜಿಕಲ್ ಗೇಮ್ ಆಡ್ತಾರೆ. ಅಷ್ಟು ಮಾತ್ರ ಅಲ್ಲ ಸ್ನೇಹಿತರೆ, ಎಪ್ಸ್ಟೀನ್ ಫೈಲ್ ಕಾಂಟ್ರೋವರ್ಸಿ ಎಂಟೈರ್ ಮೊಸಾದ್ನ ಆಟ ಅನ್ನೋ ಆರೋಪಗಳನ್ನು ಕೂಡ ಪ್ರತಿಷ್ಠಿತ ಮೀಡಿಯಾಗಳೇ ಮಾಡಿವೆ. ಎಪ್ಸ್ಟೀನ್ ಸಾಮಾನ್ಯ ವ್ಯಕ್ತಿ ಆಗಿರಲಿಲ್ಲ, ಮೊಸಾದ್ ಲಿಂಕ್ ಆಗಿದ್ದ ಏಜೆಂಟ್ ಆಗಿದ್ದ ಅಂಥೇಳಿ ಆರೋಪಗಳನ್ನು ಮಾಡಲಾಗಿದೆ. ಅಮೆರಿಕದಲ್ಲಿ ಇಂಥ ಒಂದು ಕಾಮಕೂಟವನ್ನು ರಚಿಸಿ ಎಲ್ಲರನ್ನ ಕೆಡುವೆ ಎಲ್ಲ ಎಪ್ಸ್ಟೀನ್ ಫೈಲಲ್ಲಿರೋ ಹೆಸರುಗಳು ಒಂದ್ಸರಿ ನೋಡಿ ನೀವು.
ಯಾರೆಲ್ಲ ಇದ್ರು ಅಂಥೇಳಿ. ಮಲ್ಟಿ ಬಿಲಿಯನೇರ್ ಬಿಸ್ನೆಸ್ ಮನ್ಗಳಿಂದ ಹಿಡಿದು ಹೈ ಪ್ರೊಫೈಲ್ ಪೊಲಿಟಿಷಿಯನ್ಸಿಂದ ಹಿಡಿದು ವಿದೇಶಗಳ ರಾಜತಾಂತ್ರಿಕರ ತನಕ, ವಿದೇಶಗಳ ಲೀಡರ್ಗಳ ತನಕ, ವಿದೇಶಗಳ ಬಿಸ್ನೆಸ್ ಮನ್ಗಳ ತನಕ ಎಲ್ಲರ ಹೆಸರು ಒಂದಲ್ಲ ಒಂದು ರೀತಿಯಲ್ಲಿ ಬರೋ ಥರ ಆಗಿದೆ. ಸೊ ಅಮೆರಿಕದಲ್ಲಿ ಇಂಥ ಒಂದು ದೊಡ್ಡ ನೆಟ್ವರ್ಕನ್ನು ಕಟ್ಟಿಬಿಟ್ರೆ, ಕಾಂಪ್ರಮೈಸಿಂಗ್ ಪೊಸಿಷನ್ಗಳಲ್ಲಿ ಹಿಡಿದು ಹಾಕಿಬಿಟ್ರೆ ಆಮೇಲೆ ತುಂಬ ಆಟ ಆಡಬಹುದು ಅನ್ನೋ ಲೆಕ್ಕಾಚಾರ ಇದ್ದೇ ಇರುತ್ತಲ್ವ. ಸೊ ಆ ರೀತಿ ಇದನ್ನು ಪ್ರೂವ್ ಆಗಿಲ್ಲ, ಆ ರೀತಿ ಆರೋಪಗಳನ್ನು ಮಾಡಲಾಗಿದೆ ಎಪ್ಸ್ಟೀನ್ ಫೈಲ್ಸ್ನಲ್ಲಿ. ಜೊತೆಗೆ ಆತ ನಿಗೂಢವಾಗಿ ಪ್ರಾಣ ಕಳ್ಕೊಂಡಿರೋದು. ಅಮೆರಿಕದ ಜೈಲಲ್ಲಿದ್ದಾಗ ಇಷ್ಟೊಂದು ಹೈ ಪ್ರೊಫೈಲ್ ಕೈದಿ ಇದೆಲ್ಲ ಬೆಳಕಿಗೆ ಬಂದು ಜೈಲಿಗೆ ಹಾಕಿದ್ಮೇಲೆ ಆತ ಪ್ರಾಣವನ್ನು ಕಳ್ಕೊಂಡ ಜೈಲೊಳಗಡೆ. ಆಮೇಲೆ ಆತ್ಮಹತ್ಯೆ ಅಂತ ಹೇಳಲಾಯಿತು. ಆತನ ಸಾವಿನ ಬಗ್ಗೆ ಕೂಡ ಸಿಕ್ಕಾಪಟ್ಟೆ ಅನುಮಾನಗಳಿವೆ, ಹಿಂಗೆ ಸತ್ತ ಆತ ಅಂಥೇಳಿ. 100 ವರ್ಷಗಳ ಸ್ಕೆಚ್, ಅಂದು ಬ್ರಿಟನ್, ಇಂದು ಅಮೆರಿಕ. ಇಸ್ರೇಲ್ನ ಈ ಲಾಬಿ ಇವತ್ತು ನಿನ್ನೆದಲ್ಲ ಸ್ನೇಹಿತರೆ, 100 ವರ್ಷಗಳ ಹಳೆ ಇತಿಹಾಸ ಇದೆ. ಇವತ್ತು ಅಮೆರಿಕವನ್ನು ಹೇಗೆ ಇಸ್ರೇಲ್ ತುಂಬ ಇನ್ಫ್ಲೂಯೆನ್ಸ್ ಬೀರಿ, ಪ್ರಭಾವವನ್ನು ಬೀರಿ ನಿಯಂತ್ರಣ ಮಾಡುತ್ತೋ, ಅದಕ್ಕೂ ಮೊದಲು ಅಂದಿನ ಸೂಪರ್ ಪವರ್, ಈಗ ಮಾಜಿ ಸೂಪರ್ ಪವರ್, ಬಟ್ ಅಮೆರಿಕಕ್ಕಿಂತ ಮುಂಚೆ ಅವರೇ ಅಲ್ವಾ ಸೂಪರ್ ಪವರ್, ಬ್ರಿಟನ್ನವರು, ಗ್ರೇಟ್ ಬ್ರಿಟನ್ನವರು, ಸೂರ್ಯ ಮುಳುಗದ ಸಾಮ್ರಾಜ್ಯ. 1917 ಟೈಮ್ನಲ್ಲಿ ಬ್ರಿಟನ್ ನಾಯಕರನ್ನು ಕೂಡ ಹೀಗೆ ಕಂಟ್ರೋಲ್ ಮಾಡ್ತಾಯಿದ್ರು ಯಹೂದಿಗಳು. ಆ ಲಾಬಿ ಪವರ್ನಿಂದಲೇ ಬ್ರಿಟನ್ನವರು ಇಸ್ರೇಲ್ ಹುಟ್ಟೋಕೆ ಹೆಲ್ಪ್ ಮಾಡಿದ್ದು. ಹೈಮ್ ವಿಜ್ಮನ್ ಅನ್ನೋ ಝೈನಿಸ್ಟ್ ಲೀಡರ್ ಬ್ರಿಟನ್ನ ಟಾಪ್ ಲೀಡರ್ಸ್ ಜೊತೆಗೆ ಡೈರೆಕ್ಟ್ ಆಕ್ಸೆಸ್ ಇಟ್ಕೊಂಡಿದ್ರು. ಮೊದಲ ಮಹಾಯುದ್ಧ ಟೈಮ್ನಲ್ಲಿ ವಿಜ್ಮನ್, ನೀವು ನಮಗೆ ಸಪೋರ್ಟ್ ಮಾಡಿದ್ರೆ ನಾವು ಗ್ಲೋಬಲ್ ಆಗಿ ನಿಮಗೆ ಸ್ಟ್ರಾಟಜಿಕ್ ಸಪೋರ್ಟ್ ಕೊಡ್ತೀವಿ ಅಂತ ಬ್ರಿಟನ್ ನಾಯಕರನ್ನು ಕನ್ವಿನ್ಸ್ ಮಾಡಿದ್ರು. ಬ್ರಿಟನ್ ಕೂಡ ಒಪ್ಕೊಳ್ತು. 1917ರಲ್ಲಿ ಬಾಲ್ಫೋರ್ ಘೋಷಣೆ ಹೊರಬಿತ್ತು. ಬ್ರಿಟನ್ ಪ್ಯಾಲೆಸ್ತೇನ್ ನೆಲದಲ್ಲಿ ಯಹೂದಿಗಳಿಗೆ ಹೊಸ ದೇಶ ಹುಟ್ಕೊಳ್ಳೋಕೆ ಮೊದಲ ಹೆಜ್ಜೆ ಅವತ್ತೇ ಇಡಲಾಯಿತು. ಇಲ್ಲೊಂದು ಶಾಕಿಂಗ್ ವಿಚಾರ ಇದೆ. ಈ ಬಾಲ್ಫೋರ್ ಘೋಷಣೆ ಅನ್ನೋದು ಯಾವುದೋ 2 ರಾಷ್ಟ್ರಗಳ ನಡುವಿನ ಅಫಿಷಿಯಲ್ ಅಗ್ರಿಮೆಂಟ್ ಆಗಿರಲಿಲ್ಲ. ಇದು ಆರ್ಥರ್ ಬಾಲ್ಫೋರ್ ಅನ್ನೋ ಬ್ರಿಟಿಷ್ ಮಂತ್ರಿ ಲಾರ್ಡ್ ವಾಲ್ಟರ್ ರಾತ್ಸ್ಚೈಲ್ಡ್ ಅನ್ನೋ ಯಹೂದಿ ಕೋಟ್ಯಾಧಿಪತಿಗೆ ಬರೆದಿದ್ದ 67 ಪದಗಳ ಒಂದೇ ಒಂದು ಪತ್ರ, ಲೆಟರ್ ಅಷ್ಟೇ. ಆ ಒಂದು ಲೆಟರ್ ಇಡೀ ಪ್ಯಾಲೆಸ್ತೇನ್ ಹಣೆ ಬರಹವನ್ನೇ ಬದಲಾಯಿಸ್ತು. ಇದರ ಎಫೆಕ್ಟ್ ಎಷ್ಟಿತ್ತು ಅಂತ ಹೇಳಿದ್ರೆ, ಒಂದೇ ಒಂದು ಯುದ್ಧ ಮಾಡಿದೆ, ಒಂದು ಗುಂಡು ಹಾರಿಸಿದೆ, ಬರೀ ಲಾಬಿ ಮೂಲಕ 1947ರ ವಿಶ್ವಸಂಸ್ಥೆ ಪಾರ್ಟಿಷನ್ ಪ್ಲಾನ್ನಲ್ಲಿ ಪ್ಯಾಲೆಸ್ತೇನ್ನ 56% ಭೂಮಿಯನ್ನು ಯಹೂದಿಗಳಿಗೆ ಅಫಿಷಿಯಲ್ ಆಗಿ ಬಿಟ್ಕೊಡ್ಲಾಯಿತು. ಆಗ ಅಲ್ಲಿ ಯಹೂದಿಗಳ ಪಾಪ್ಯುಲೇಷನ್ ಇದ್ದಿದ್ದು ಕೇವಲ 33% ಮಾತ್ರ, ಆದರೆ ಭೂಮಿ 56% ಕೊಡಲಾಯಿತು ಅವತ್ತೆ. ಆಮೇಲೆ 2 ಮಹಾಯುದ್ಧ ಮುಗಿದ ಮೇಲೆ ಬ್ರಿಟನ್ನ ತಾಕತ್ ಕಮ್ಮಿ ಆಯಿತು. ಸೊ ಇವರು ಅಲ್ಲಿ ಫೋಕಸ್ ಮಾಡೋದು ಸ್ವಲ್ಪ ಹಂಗೆ ಕಮ್ಮಿ ಮಾಡಿದ್ರು. ಆವಾಗ ಎಮರ್ಜ್ ಆಗಿದ್ದು ಹೊಸ ಸೂಪರ್ ಪವರ್ ಅಮೆರಿಕ, ಅಲ್ಲಿ ಜಾಸ್ತಿ ಫೋಕಸ್ ಮಾಡೋಕ್ಕೆ ಶುರು ಮಾಡಿದ್ರು. ಅದು ಇಲ್ಲಿವರೆಗೆ ಬಂದು ನಿಂತಿದೆ. ಈಗ ಅಮೆರಿಕದ ಅನಿವಾರ್ಯತೆ ಇಸ್ರೇಲ್ಗೆ ಭಾರಿ ಲಾಭ. ಅಮೆರಿಕ ಯಾಕೆ ಈ ಲಾಬಿ ಎಲ್ಲ ಕಿತ್ತು ಹಾಕಿ ಒಂದು ಪವರ್ಫುಲ್ ಕಂಟ್ರಿ ಥರ ಬಿಹೇವ್ ಮಾಡ್ತಿಲ್ಲ? ಯಾಕಂದರೆ ಅಮೆರಿಕಾಗೆ ಅನಿವಾರ್ಯತೆಗಳಿವೆ. ಮಿಡಲ್ ಈಸ್ಟಲ್ಲಿ ಅಮೆರಿಕದ ಅತ್ಯಂತ ಪವರ್ಫುಲ್ ಪರ್ಮನೆಂಟ್ ಮಿಲಿಟರಿ ಕ್ಯಾಂಪ್ ಥರ ಇಸ್ರೇಲ್ ಕೆಲಸ ಮಾಡುತ್ತೆ. ಈ ಭಾಗದಲ್ಲಿ ರಷ್ಯಾ ಚೀನಾ ಪ್ರಭಾವವನ್ನು ತಡೆಯೋಕ್ಕೂ ಕೂಡ, ಕಮ್ಮಿ ಮಾಡೋಕ್ಕೂ ಕೂಡ, ಕೌಂಟರ್ ಮಾಡೋಕ್ಕೂ ಕೂಡ ಇಸ್ರೇಲ್ ಅನ್ನೋ ಪವರ್ ಅಮೆರಿಕಕ್ಕೆ ಬೇಕೇ ಬೇಕು. ಜೊತೆಗೆ ಇಡೀ ಮಿಡಲ್ ಈಸ್ಟ್ ಭಾಗದಲ್ಲೆಲ್ಲ ಇರೋದು ರಾಜಪ್ರಭುತ್ವ, ಡಿಕ್ಟೇಟರ್ಶಿಪ್ಗಳೆಲ್ಲ. ಆದರೆ ಇಸ್ರೇಲ್ ಒಂದು ಫುಲ್ಲಿ ಫಂಕ್ಷನಿಂಗ್ ಪ್ರಾಪರ್ ಡೆಮೋಕ್ರಸಿ. ಅಮೆರಿಕದೊಂದಿಗೆ ಶೇರ್ಡ್ ವ್ಯಾಲ್ಯೂಸ್ ಇದೆ ರೀ ಅನ್ನೋ ನ್ಯಾರೇಟಿವ್, ಟೆಕ್ನಾಲಜಿ ಪಾರ್ಟ್ನರ್ ರೀ ಅನ್ನೋ ನ್ಯಾರೇಟಿವ್ ಬೇರೆ ಇದೆ. ಜೊತೆಗೆ ಅಮೆರಿಕ ಹಾಗೂ ಜಗತ್ತಿನಾದ್ಯಂತ ಇರೋ ಬಿಸ್ನೆಸ್ ಮತ್ತು ಟೆಕ್ನಾಲಜಿಕಲ್ ಲೀಡರ್ಶಿಪ್ ಅಂತ ಬಂದಾಗ ಹೆಚ್ಚಿನ ಕಡೆಗಳಲ್ಲಿ ಈ ಸ್ಟಾರ್ಟಪ್ ಫೌಂಡರ್ಗಳು ಕೂಡ ತುಂಬ ಜನ ಯಹೂದಿಗಳಿದ್ದಾರೆ, ಇಸ್ರೇಲ್ನವರಿದ್ದಾರೆ. ಅವರೆಲ್ಲ ಇಸ್ರೇಲ್ ಪರವಾಗಿ ಯಾವಾಗ ಬೇಕು, ಹೇಗೆ ಬೇಕು ಹಾಗೆ ಲಾಬಿ ಮಾಡ್ತಾ ಇರ್ತಾರೆ. ಇದೇ ಕಾರಣಕ್ಕೆ ಇಸ್ರೇಲ್ ಹೇಳಿದ ಹಾಗೆ ಅಮೆರಿಕ ಕುಣಿಯುತ್ತೆ. 1948ರಿಂದ 2024ರ ನಡುವೆ ಅಮೆರಿಕ ಇಸ್ರೇಲ್ಗೆ ಎಷ್ಟು ದುಡ್ಡು ಕೊಟ್ಟಿರ್ಬೋದು? ಅಮೆರಿಕ ಇಸ್ರೇಲ್ಗೆ $300 ಬಿಲಿಯನ್ ದುಡ್ಡನ್ನು ಕೊಟ್ಟಿದೆ. $1 ಬಿಲಿಯನ್ ಅಂದರೆ ಇವತ್ತಿನ ಲೆಕ್ಕದಲ್ಲಿ 9,000 ಕೋಟಿ ರೂಪಾಯಿ, 9,400 ಕೋಟಿ ರೂಪಾಯಿ ಆಗಿ ಹೋಗಿದೆ ಇವಾಗ. $300 ಬಿಲಿಯನ್ ಕೊಟ್ಟಿದ್ದಾರೆ ಅಷ್ಟು ಸಣ್ಣ ದೇಶಕ್ಕೆ. ಇವತ್ತಿನ 1 ಕೋಟಿ ಪಾಪ್ಯುಲೇಷನ್ ಟಚ್ ಮಾಡಿಲ್ಲ ಅವರು, ಆವಾಗಿಂದನೂ ಕೊಡ್ತಾ ಬಂದಿದ್ದಾರೆ. ಇದರಲ್ಲಿ $244 ಬಿಲಿಯನ್ ಯಾವುದೇ ಕಂಡೀಷನ್ ಇಲ್ಲದೆ ಕೇವಲ ಮಿಲಿಟರಿ ಮತ್ತು ಶಸ್ತ್ರಾಸ್ತ್ರಗಳಿಗಾಗಿ ಏನಾರು ಮಾಡ್ಕೊಳ್ಳಿ ಅಂತ ಹೇಳಿ ದುಡ್ಡನ್ನು ಸುರಿದಿದ್ದಾರೆ ಇಸ್ರೇಲ್ಗೆ. ಜೊತೆಗೆ ಇಸ್ರೇಲಿಗರ ಸಾಹಸ ಮತ್ತು ಆ ಧೈರ್ಯ, ಒಂದೇ ಸಲ 3 ಯುದ್ಧ ಬೇಕಾ 4 ಯುದ್ಧ ಬೇಕಾ, ಒಟ್ಟಿಗೆ ಫೈಟ್ ಮಾಡ್ತಾನೆ ಇರ್ತೀವಿ, ಬೇಕಾದ್ರೆ ವರ್ಷ ಇಡೀ ಯುದ್ಧಗಳನ್ನು ಮಾಡ್ಕೊಂಡೇ ಇರ್ತೀವಿ ಬೇಕಾದ್ರೆ ಅನ್ನೋ ಮನೋಭಾವ ಏನಿದೆ, ಇವರನ್ನು ಬಿಡಬಾರ್ದು. ಇವರು ನಮಗೆ ಮಿಡಲ್ ಈಸ್ಟಲ್ಲಿ ಬೇಕು ಅನ್ನೋ ಭಾವನೆಯನ್ನು ಅಮೆರಿಕಾಗೆ ಬರೋಕೆ ಕಾರಣ ಆಗಿದೆ. ಅದೇ ಕಾರಣಕ್ಕೆ ಇಸ್ರೇಲ್ ಯಾರಿಗೂ ಕೇರ್ ಮಾಡಲ್ಲ, ವಿಶ್ವಸಂಸ್ಥೆಗೆ ಬಾಯಿ ಬಂದಂಗೆ ಬೈಯುತ್ತೆ. ಅಲ್ಲಿ ಲೆಬನಾನಲ್ಲಿ ವಿಶ್ವಸಂಸ್ಥೆಯವರು ಬಂದು ಪೀಸ್ ಕೀಪಿಂಗಿಗೆ ಇಲ್ಲಿಂದ ಆ ಕಡೆ ಬರಂಗಿಲ್ಲ, ಇದು ಇಂಟರ್ನ್ಯಾಷನಲ್ ಸೇನೆ ಅಂತ ಇಟ್ಟರೆ ಅವ್ರ ಮೇಲೇ ಹೋಗಿ ಸ್ಫೋಟಕ ಹಾಕ್ತಾರೆ ಇಸ್ರೇಲ್ನವರು, ಓಡಿ ಇಲ್ಲಿಂದ ಅಂಥೇಳಿ.
ಇಂಟರ್ನ್ಯಾಷನಲ್ ಕೋರ್ಟ್ಗೆ ಕವಡೆ ಕಾಸಿನ ಕಿಮ್ಮತ್ತು ಕೊಡಲ್ಲ. ಇವಾಗ್ಲೂ ಅಷ್ಟೇ ಇರಾನಿಗೆ ಹೊಡೆಯೋಣ ಬನ್ನಿ ಅಂತ ಇಸ್ರೇಲ್ ಕರೆದ ತಕ್ಷಣ ನೊಬೆಲ್ ಶಾಂತಿ ಪ್ರಶಸ್ತಿ ಕೊಡಿ ಅಂತ ಮಕ್ಕಳ ತರ ಚೀರಾಡ್ತಿದ್ದ ಟ್ರಂಪ್ ಸೀದಾ ಶಸ್ತ್ರ ಎತ್ಕೊಂಡು ಯುದ್ಧಕ್ಕೆ ಹೋಗ್ಬಿಟ್ಟಿದ್ದಾರೆ ಮಿಡಲ್ ಈಸ್ಟ್ಗೆ. ಇದು ಅಮೆರಿಕದ ಮೇಲೆ ಇಸ್ರೇಲ್ ಹೊಂದಿರೋ ಪ್ರಭಾವವನ್ನು ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ ಸ್ನೇಹಿತರೆ. ನಿಮಗೇನಿಸ್ತು ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ನಿಮಗೆ ಕ್ಲಾರಿಟಿ ಸಿಕ್ಕಿರ್ಬೋದು ಈಗ ಏನು ಇವ್ರ ಸಂಬಂಧ ಈ ಥರ ಅಂಥೇಳಿ ಐಡಿಯಾ ಬಂದಿರ್ಬೋದು. ಇದನ್ನು ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಮ್ಮ ವರ್ಕ್ ನಿಮಗೆ ಇಷ್ಟ ಆಗ್ತಾ ಇದ್ದರೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ಮಗ ಪ್ರೀಮಿಯಂ ಸದಸ್ಯರಾಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ಆ ಮೂಲಕ ನೋಡೋಕ್ಕೆ ಶುರು ಮಾಡ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ಅದು ನೀವು ನಮಗೆ ಕೊಡೋ, ನಮ್ಮ ತಂಡಕ್ಕೆ ಕೊಡೋ ಅತಿ ದೊಡ್ಡ ಬೆಂಬಲ. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.